ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಪ್ರಭಯ್ಯ ಸ್ವಾಮಿ. ಈ ಸಂಚಿಕೆಯು ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಸಾಧನೆ ಅಂದರೆ ಏನು? ತುಂಬ ಓದಿ ಡಿಗ್ರಿಗಳನ್ನು ಸಂಪಾದನೆ ಮಾಡುವುದು ಸಾಧನೆವೇ? ಅಥವಾ ಗೌರ್ಮೆಂಟ್ ಜಾಬ್ ತಗೊಳ್ಳುವುದು ಸಾಧನೆವೇ? ಅಥವಾ ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದನೆ ಮಾಡೋದೊಂದು ಸಾಧನೆವೇ? ಅಥವಾ ಫಾರಿನ್ಗೆ ಹೋಗಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ಹೆಚ್ಚಿಸುವುದು ಸಾಧನೆವೇ? ಬಣ್ಣ ಹಚ್ಚಿ ಸೆಲೆಬ್ರಿಟಿ ಆಗುವುದು ಸಾಧನೆವೇ? ಅಥವಾ ಅಧಿಕಾರಿಗೋಸ್ಕರ ರಾಜಕಾರಣಿ ಆಗುವುದು ಸಾಧನೆವೇ? ಅದಾವುದೂ ಅಲ್ಲ. ಮನೆಗೆ ಬಂದರೆ ನೆಮ್ಮದಿಯಾಗಿ ನಿದ್ರೆ ಬರಬೇಕು, ಸಂಸಾರದಲ್ಲಿ ಸುಖವಿರಬೇಕು, ನಿನ್ನ ಮಕ್ಕಳಿಂದ ನಿನಗೆ ಗೌರವ ಸಿಗಬೇಕು, ನಿನ್ನವರಲ್ಲಿ ನಿನಗೆ ಗೌರವ ಸಿಗಬೇಕು, ಕೊನೆಗಾಲದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಇದಾವುದೂ ಇಲ್ಲ ಅಂದರೆ ನೀನು ಮಾಡಿದ ಸಾಧನೆಗಳೆಲ್ಲವೂ ವ್ಯರ್ಥ, ಹಾಗೂ ನಿನ್ನ ಜೀವನವೂ ವ್ಯರ್ಥ. ಯಾರಿಗೆ ಬದುಕುವುದಕ್ಕೆ ಬರುವುದು ಅವರು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರುತ್ತಾರೆ. ಯಾರಿಗೆ ಬದುಕಲು ಬರುವುದಿಲ್ಲವೋ ಅವರು ಎಲ್ಲ ಸೌಲಭ್ಯವಿದ್ದರೂ ದುಃಖ ಪಡುತ್ತಾರೆ. ಜೀವನವೆನ್ನುವುದು ಮ್ಯೂಸಿಕ್ ಪ್ಲೇಯರ್ ಅಲ್ಲ, ನಿಮಗಿಷ್ಟ ಬಂದ ಹಾಡುಗಳನ್ನು ಕೇಳಲು. ಜೀವನ ಅನ್ನೋದು ಒಂದು ರೇಡಿಯೋ ಇದ್ದ ಹಾಗೆ, ಅದರಲ್ಲಿ ಏನು ಬರೋದೇ ಅದನ್ನು ಕೇಳಿ ಸಂತೋಷ ಪಡಬೇಕು. ಇದು ಸತ್ಯ. ಅವಮಾನಕ್ಕೆ ಹೆದರಬೇಡಿ, ಯಾಕೆಂದರೆ ಅವಮಾನಕ್ಕೆ ಹೆದರಿದರೆ ನೀವು ಏನೂ ಮಾಡಲು ಸಾಧ್ಯವಿಲ್ಲ. ಯಾವಾಗಲೂ ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ ಮಾತನಾಡಿ, ಏಕೆಂದರೆ ನೀವು ಯಾರ ಗುಲಾಮರಲ್ಲ, ತಲೆಬಾಗಿ ನಿಲ್ಲಲು. ನಿಮ್ಮನ್ನು ನೀವು ಯಾರಿಗಿಂತ ಕಡಿಮೆ ಎಂದು ಅಂದುಕೊಳ್ಳಬೇಡಿ, ಯಾಕೆಂದರೆ ನೀವು ಏನು ಮಾಡಬಹುದು ಅದನ್ನು ಯಾರಪ್ಪನಿಂದಲೂ ಮಾಡಲು ಸಾಧ್ಯವೇ ಇಲ್ಲ. ಹೆದರಬೇಡಿ. ನಿಮಗೆ ಯಾವ ಕೆಲಸವನ್ನು ಮಾಡಲು ಭಯ ಬರುತ್ತದೋ ಆ ಕೆಲಸವನ್ನು ಮತ್ತೆ ಮತ್ತೆ ಮಾಡಿ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದೇ. ಜೀವನದಲ್ಲಿ ಒಂದೇ ಜೋಕ್ಕಾಗಿ ನಾವು ಪದೇ ಪದೇ ನಗಲ್ಲ. ಅಂದ ಮೇಲೆ ಒಂದೇ ನೋವಿಗೆ ಯಾಕೆ ನಾವು ಪದೇ ಪದೇ ಅಳಬೇಕು? ಅವಮಾನ ಎದುರಿಸಲು ಇರುವ ದಾರಿ ಎಂದರೆ ನಿರ್ಲಕ್ಷಿಸುವುದು. ನಿರ್ಲಕ್ಷಿಸು ಆಗದಿದ್ದರೆ ನಕ್ಕು ಬಿಡಿ. ನಗಲು ಆಗದಿದ್ದರೆ ಸಾಧಿಸಿ. ನಿಂದಿಸುವವರ ಮುಂದೆ ಮಾತುಗಳನ್ನು ಸುಳ್ಳೆಂದು ಸಾಬೀತು ಮಾಡಿ. ನಿಮಗೆ ಒತ್ತಡ, ಸಂಕಟ, ಹಾನಿ, ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಯಶಸ್ಸನ್ನು ಸಹ ತಡೆದುಕೊಳ್ಳುವ ಶಕ್ತಿ ಇಲ್ಲ ಎಂದ ಅರ್ಥ. ಯಶಸ್ವಿಗೆ ಕನಸು ಕಾಣುವವರಿಗೆ ಇವನ್ನೆಲ್ಲ ಎದುರಿಸಲು ಸಿದ್ಧರಾಗಬೇಕು. ಹುಟ್ಟುವಾಗಲೇ ಸಾಯುವ ದಿನ ಗೊತ್ತಿರಬೇಕಾಗಿತ್ತು. ಆಗ ಮನುಷ್ಯನಾಗಿ ಬದುಕುತ್ತಿದ್ದ. ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕೇ ಹೊರತು ಅಹಂ ನೆತ್ತಿಯ ಮೇಲಿರಬಾರದು. ಯಾಕೆಂದರೆ ಅಹಂ ನೆತ್ತಿಯ ಮೇಲಿದ್ದರೆ ಅಲ್ಲಿ ಯಶಸ್ಸಿನ ಕಿರೀಟಕ್ಕೆ ಜಾಗ ಇರುವುದಿಲ್ಲ. ನೀವು ಮಾಡುವ ಕರ್ಮ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಯಾರಿಗೂ ದಯವಿಟ್ಟು ಮೋಸ ಮಾಡಬೇಡಿ. ಲೋಕವನ್ನು ತಿಳಿದವನು ನಾಚಿಕೊಳ್ಳುವುದಿಲ್ಲ, ತನ್ನನ್ನು ತಿಳಿದವನು ಅಹಂಕಾರಿಯಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಲು ಆಗದವರ ಮುಂದೆ ಮನಸ್ಸು ಎಷ್ಟು ತೆರೆದಿಟ್ಟರೂ ಪ್ರಯೋಜನವಾಗುವುದಿಲ್ಲ. ತಮ್ಮ ಸಿಟ್ಟು ಎನ್ನುವುದು ಅಜ್ಞಾನದಿಂದ ಹುಟ್ಟಿ ಪಶ್ಚಾತ್ತಾಪದಿಂದ ಮುಕ್ತಾಯವಾಗುತ್ತದೆ. ನನಗೆ ನಾನು ಬದುಕಿದರೆ 10 ರೂಪಾಯಿ ಕೂಡ ಸಾಕಾಗುತ್ತದೆ. ನಾವು ಬೇರೆಯವರ ಜೊತೆ ನೋಡಲಿ ಅಂತ ಬದುಕಿದರೆ ಕೋಟಿ ಇದ್ದರೂ ಸಾಲಲ್ಲ. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಬಾಗುತ್ತದೆ. ಜಗತ್ತಿಗೆ ಏನು ಕೊಡದ ಜಂಬದ ಈ ಜೀವ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಒಂದು ಒಳ್ಳೆ ಸದ್ಗುಣ. ನಮ್ಮ ದೇಶದಲ್ಲಿ ಒಂದು ವಿಚಿತ್ರ ಕಾಯಿಲೆ ಇದೆ ರೀ. ಅದೇನೆಂದರೆ ಸತ್ಯ ಹೇಳುವವರನ್ನು ಹುಚ್ಚರಂತೆ ನೋಡುತ್ತಾರೆ, ಸುಳ್ಳು ಹೇಳುವವರನ್ನು ದೇವರಂತೆ ಕಾಣುತ್ತಾರೆ. ತನ್ನ ಪತಿ ಬದುಕಿರುವವರೆಗೆ ಪತ್ನಿಗೆ ವಯಸ್ಸಾಗುವುದಿಲ್ಲ, ಪತ್ನಿ ಜೀವಂತ ಇರುವವರೆಗೆ ಪತಿಗೆ ವಯಸ್ಸಾಗುವುದಿಲ್ಲ. ಒಬ್ಬರ ಅಗಲಿಕೆಯ ನಂತರ ಮತ್ತೊಬ್ಬರಿಗೆ ವಯಸ್ಸಾಗಲು ಶುರುವಾಗುತ್ತದೆ. ಇದು ಜೀವನದ ಕಹಿ ಸತ್ಯ. ಕಷ್ಟದ ಬೆಲೆ ಗೊತ್ತಿರುವವರು ಯಾರಿಗೆ ಕಷ್ಟ ಕೊಡುವುದಿಲ್ಲ. ಇಷ್ಟದ ಬೆಲೆ ಗೊತ್ತಿರುವವರು ಯಾರನ್ನೂ ದೂರ ಮಾಡಿಕೊಳ್ಳುವುದಿಲ್ಲ. ಆಕಾಶದಷ್ಟು ಪ್ರೀತಿ ಇದ್ದರೆ ಸಾಲದು, ಅಣುವಷ್ಟು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು. ಸಮುದ್ರದಷ್ಟು ಸಂಪಾದನೆ ಇದ್ದರೆ ಸಾಲದು,
ಸಮಯಕ್ಕೆ ಕೈ ಹಿಡುವ ಗುಣವಿರಬೇಕು. ಹಿಂದಿನ ಕಾಲದ ಜನರು ಬುದ್ಧಿವಂತರಾಗಿದ್ದರು, ಸಂಬಂಧಗಳನ್ನು ನಿಭಾಯಿಸುತ್ತಿದ್ದರು. ನಂತರ ಜನರು ಪ್ರಾಕ್ಟಿಕಲ್ ಆದರು, ಸಂಬಂಧಗಳಿಂದ ಲಾಭ ಪಡೆದುಕೊಳ್ಳಲಾರಂಭಿಸಿದರು. ಈಗ ಜನರು ಪ್ರೊಫೆಷನಲ್ ಆಗಿದ್ದಾರೆ. ಲಾಭ ಇದ್ದರೆ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾರೆ, ಇಲ್ಲದಿದ್ದರೆ ಇಲ್ಲ. ಜೀವನದಲ್ಲಿ ಶ್ವಾಸ ಮತ್ತು ವಿಶ್ವಾಸ ಒಂದೇ ರೀತಿಯ ಪ್ರಾಮುಖ್ಯತೆಯನ್ನು ಪಡೆದಿವೆ. ಶ್ವಾಸ ನಿಂತರೆ ಜೀವನ ಕೊನೆಯಾಗುತ್ತದೆ, ವಿಶ್ವಾಸ ನಿಂತರೆ ಸಂಬಂಧ ಕೊನೆಯಾಗುತ್ತದೆ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗಿರುತ್ತದೆ. ದುಡಿಯುವವರಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ, ಕಾಯಕವೇ ಕೈಲಾಸ ಎಂದು ನಮ್ಮ ಬಸವಣ್ಣ. ಧನ್ಯವಾದಗಳು. ದಯವಿಟ್ಟು ಈ ಸಂಚಿಕೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ನಮಸ್ಕಾರ.